ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರಾಗಿ ಹೊನ್ನೂರು ಬೀಚಹಳ್ಳಿ ಸಿದ್ದಪ್ಪ ಸ್ವಾಮಿ ಗೆಲುವು. ಯಳಂದೂರು ಪಟ್ಟಣದ ಯಳಂದೂರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಆಡಳಿತ ಮಂಡಳಿ 6 ನಿರ್ದೇಶಕ ಸ್ಥಾನಗಳಿಗೆ ಭಾನುವಾರ ಚುನಾವಣೆ ನಡೆದಿದೆ. ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ಹೊನ್ನೂರು ಬೀಚಹಳ್ಳಿ ಗ್ರಾಮದ ಸಿದ್ದಪ್ಪ ಸ್ವಾಮಿಯವರು 61 ಮತಗಳಿಂದ ಜಯಗಳಿಸಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದ ಸಿದ್ದಪ್ಪ ಸ್ವಾಮಿ, ಚಂದ್ರಶೇಖರ್, ನಂಜಶೆಟ್ಟಿ, ಮಹೇಶ್ ಎಂಬ 4 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಒಟ್ಟು 160 ಮತಗಳಲ್ಲಿ ಹೊನ್ನೂರು ಬೀಚಹಳ್ಳಿ ಗ್ರಾಮದ ಸಿದ್ದಪ್ಪ ಸ್ವಾಮಿಗೆ ಸಿದ್ದಪ್ಪ ಸ್ವಾಮಿಯವರು 61 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ. ನಂತರ ಮಾತನಾಡಿದ ಸಿದ್ದಪ್ಪ ಸ್ವಾಮಿ, ಜನತೆಗೆ ಉತ್ತಮವಾದ ಕೆಲಸ ಮಾಡುತ್ತೇನೆ. ಸರ್ಕಾರದ ಸವಲತ್ತುಗಳನ್ನ ಅರ್ಹ ಸಹಕಾರ ಸಂಘದ ರೈತರಿಗೆ ಪ್ರಾಮಾಣಿಕವಾಗಿ ದೊರಕಿಸುತ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸುಭಾಷಿಣಿ ಹೊನ್ನೂರು, ಗ್ರಾಮ ಪಂಚಾಯಿತಿ ಸದಸ್ಯರಾದ HR ನಾಗರಾಜು, ಗುರುಲಿಂಗಯ್ಯ, ಸಿದ್ದರಾಜು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸದಸ್ಯರು, ಸಾರ್ವಜನಿಕರು, ಮುಖಂಡರು ಮುಂತಾದವರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಅಣ್ಣನ ಕಡೆ ಕಾದ ನಮ್ಮ ಅಣ್ಣ ಇದ್ದ ಅಣ್ಣ ಡ್ಯಾನಾಡ ಒಂಚೂರು ಖುಷಿಯಾಗ ಕೂತ್ಕೊಂಡಿದೆ. ಹಂಗ ರೈಟ್ ಅದಕ್ಕೆ ನಿನ್ನ ನೋಡ್ತಾರೆ ನಾನು. काही आता भाऊ असा आहे ಹಿಡ್ಕ ಸತೀಸಣ ಹಿಡ್ಕಳಿ ಕವರ್ ಮಾಡಿ ಸರ್. ಅವನು ಕರ್ಬಿಟ್ಟು ಒಟ್ಟಿಗೆ ಕರೆಂಟು ಹೂನಾರ ಹಾಕ ಅವ್ರಿಗೊಂದು ಹಾಕು ಬಸ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.